ಓಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ತತ್ಸತ್. ಪರಬ್ರಹ್ಮನೇ ನಮಃ. ದತ್ತವಾಡ ಶ್ರೀ ಸದ್ಗುರು ಬಾಬಾ ಮಹಾರಾಜರವರ ಚರಿತಾಮೃತವು 3ನೇ ಅಧ್ಯಾಯ. ಸೂಚನೆ: ಬಾಲಲೀಲೆಯ ಕಂಡು ಹರುಷದಿ ಕಾಲ ಕಳೆಯುತ್ತ ಬಾಳಮಾಂಬೆಯು ಕಾಲಗತಿಯ ನೈದಿದಳು ಪತಿಪದಕ್ಕೆ ಪಡಮಟ್ಟು. ಭೂವಾಚಕ ಮಹಾಶಯರೇ, ಹಿಂದಿನ ಅಧ್ಯಾಯದಲ್ಲಿ ಶ್ರೀ ಅಡವಿ ಸ್ವಾಮಿಗಳು ಬಸನಗೌಡರಿಗೆ ಪುತ್ರನಾಗಿ ಜನಿಸಿದನೆಂಬ ವಿಷಯವನ್ನು ಕೇಳಿರುವಿರಿ. ಮುಂದಿನ ಕಥಾಭಾಗವನ್ನು ಶ್ರದ್ಧೆಯಿಂದ ಆಲಿಸಿರಿ. ಪ್ರಪಂಚವನ್ನೇ ಪರಮಾರ್ಥವನ್ನಾಗಿಸಿಕೊಂಡು ಶಿವಾರ್ಪಣ ಬುದ್ಧಿಯಿಂದ ಸಮಸ್ತ ಕಾರ್ಯಗಳನ್ನು ಮಾಡುತ್ತಾ ಸಂಸಾರ ರಥವನ್ನು ಸಾಗಿಸುತ್ತಿರುವ ನಮ್ಮ ಬಸನಗೌಡರು ಬಾಬಾ ನಾಮದೆಂದಿರುವ ಪುತ್ರನ ಮುಂದಿನ ಭವಿಷ್ಯವನ್ನು ತಿಳಿದುಕೊಳ್ಳುವುದಕ್ಕಾಗಿ ಜ್ಯೋತಿಷ್ಯ ಪಂಡಿತನಿಂದ ಜಾತಕವನ್ನು ಬರೆಯಿಸಬೇಕೆಂದು ಯೋಚಿಸಿ ಒಬ್ಬ ಮಹಾಪಂಡಿತನನ್ನು ಬರಮಾಡಿದರು. ಪುತ್ರೋತ್ಪತ್ತಿಯ ದಿವಸವನ್ನು ತಿಳಿಸಿ ಜಾತಕವನ್ನು ಬರೆಯಬೇಕೆಂದು ಹೇಳಿದರು. ಆ ಪಂಡಿತನು ಇವರಿಚ್ಛೆಯಂತೆ ಜಾತಕವನ್ನು ಬರೆದುಕೊಟ್ಟು, ಈ ಜಾತಕ ಪುರುಷನನ್ನು ಹೆಚ್ಚಿಗೆ ಹೊಗಳಲಾರೆನು, ಏಕೆಂದರೆ ಹೊಗಳುವುದಕ್ಕೆ 2,000 ಜೀವಹೆಗಳುಳ್ಳ ಆದಿಶೇಷನಿಗೂ ವಾಣಿದೇವಿಗೂ ಅಳವಲ್ಲ. ಒಟ್ಟಿನಲ್ಲಿ ಜಗದೋದ್ಧಾರ ಮೂರ್ತಿಯಾಗುತ್ತಾನೆಂಬುದನ್ನು ಮಾತ್ರ ಸೂಕ್ಷ್ಮವಾಗಿ ತಿಳಿಸಬಲ್ಲೆನು ಎಂದು ಹೇಳಿ ಬಸನಗೌಡರಿಂದ ಯಥೇಚ್ಛ ಸಂಭಾವನೆಯಂ ಪಡೆದು ಬಾಬಾನಿಗೆ ನಮಸ್ಕರಿಸಿ ಸಂತೋಷದಿಂದ ಹೊರಟನು. ಬಾಬಾ ಮಗುವು ದಿನೇ ದಿನೇ ಶುಕ್ಲ ಪಕ್ಷದ ಚಂದ್ರನಂತೆ ಬೆಳೆಯುತ್ತಿದ್ದನು. ಬಾಳಮ್ಮನು ಪುತ್ರನನ್ನೆತ್ತಿಕೊಂಡು ಮುದ್ದಾಡುತ್ತಾ ಹೊರಗೆ ಬರಲು ಬಾಲಕನ ಚೆಲುವಿಕೆಯನ್ನು ನೋಡಲು ಸುತ್ತುವರಿದ ಜನರನ್ನು ಕಂಡು ಮಾಂಸಪಿಂಡಕ್ಕೆ ಮಗನೆಂದು ಮುದ್ದಿಟ್ಟುಕೊಂಡು ಮೋಹಪಾಶಕ್ಕೆ ಸಿಕ್ಕಿಬಿದ್ದು, ನಾನು ಯಾರು, ಎಲ್ಲಿಂದಿಲ್ಲಿಗೆ ಬಂದೆನು, ಪುನಃ ಮುಂದೆಲ್ಲಿಗೆ ಹೋಗುತ್ತೇನೆ ಎಂಬ ಅರಿವಿಲ್ಲದೆ ಪ್ರಪಂಚ ವಿಷಯೋಪಭೋಗಗಳಲ್ಲಿ ನುರಿತು ನುಚ್ಚಾಗುವ ಮರುಳ ಮಾನವರೇ, ನೀವು ಜನನ ಮರಣದ ಚಕ್ರದಲ್ಲಿ ಸಿಲುಕುವಿರಲ್ಲ, ನಾನು ನಿಮಗೆ ಯಾವ ಪರಿಯಿಂದ ಬೋಧಿಸಲಿ ಎಂದು ಪ್ರಲಾಪಿಸುತ್ತಾನೇನೋ ಅನ್ನುವಂತೆ ಅಳುತ್ತಿದ್ದನು. ಆ ಸುತ್ತುವರಿದ ಜನರು, ಬಾಳಮ್ಮನವರೇ, ಮಗುವು ಅಳುತ್ತದೆ, ಮೊಲೆಯುನಿಸೆಂದು ಹೇಳುತ್ತಿದ್ದರು. ಭಕ್ತಿ ಭಾಂಡಾರಿಯಾದ ಬಾಳಮ್ಮನು, ಬಾಬಾ ಅಳಬೇಡ, ಭಕ್ತ ಜನರ ಹಸಿವಾಯಿತೆ, ಶಿವಯೋಗದ ನಿದ್ರೆ ಬರುವುದೇ, ಬ್ರಹ್ಮಾನಂದದ ತೊಟ್ಟಿಲಲ್ಲಿ ಮಲಗುವೆಯಾ ಎಂದು ಪ್ರೇಮೋಕ್ತಿಗಳನ್ನಾಡುತ್ತಾ ಮನೆಯೊಳಗೆ ಬಂದಳು. ಶಿವಸ್ವರೂಪಿಯಾದ ಬಾಬಾನಿಗೆ ಮೊಲೆಯೊನ್ನಿಸಿ ತೃಪ್ತಿಪಡಿಸಿದಳು. ಬಾಬಾನು ಹಂಸ ಪಕ್ಷಿಯಂತೆ ದಟ್ಟ ದಿಡಿಗಳನ್ನಿಡುತ್ತಾ ಮಾತಾಪಿತೃಗಳಿಗೆ ಆನಂದವನ್ನುಂಟು ಮಾಡುತ್ತಾ 5 ವರ್ಷಗಳನ್ನು ಕಳೆದನು. ಜಗದೋದ್ಧಾರಕ್ಕಾಗಿ ಜನಿಸಿದ ಬಾಬಾನು ಒಂದು ದಿವಸ ಒಮ್ಮಿಂದೊಮ್ಮೆ ಕೆಳಗೆ ಬಿದ್ದು ಅಳುತ್ತಾ, ಹಸಿವು ಹಸಿವು, ಅನ್ನ ಅನ್ನ ಎಂದು ಎದ್ದು ಇತ್ತಿಂದತ್ತ ಓಡಾಡುತ್ತಾ ಮುಂದಿನ ಕಾಲ ಸೂಚನೆಯನ್ನು ತೋರ್ಪಡಿಸಿದನು. ಅದೇ ವರ್ಷ ದೊಡ್ಡ ಕ್ಷಾಮವು ಬಂದು ದೇಶದಲ್ಲೆಲ್ಲ ಅನ್ನವಿಲ್ಲದೆ ಹಾಹಾಕಾರವೆದ್ದು ಎಷ್ಟೋ ಜನರು ಮೃತ್ಯುವಿಗೆ ತುತ್ತಾದರು. ಇದೇ ಡವಗಿ ಬರವೆಂದು ಪ್ರಸಿದ್ಧಿಯಾಯಿತು. ಬಸನಗೌಡರು ಮಗನು ಮುಂದಿನ ಬರಗಾಲ ಸೂಚನೆಯನ್ನು ತೋರಿಸಿದ್ದು ಕಂಡು, ಜಗಚ್ಚಾಲಕನೇ, ಈ ರೂಪದಿಂದ ಲೋಕೋದ್ಧಾರಕ್ಕಾಗಿ ಬಂದಿರುವನು. ನಾವು ನಮ್ಮ ಮಗನೆನ್ನುವುದು ಶುದ್ಧ ಮೂಢತನವಲ್ಲವೇ? ನವರತ್ನಕ್ಕೆ ಸಮುದ್ರವು, ಚಿಂತಾಮಣಿಗೆ ಗುಡ್ಡವು, ಮುತ್ತಿಗೆ ಚಿಪ್ಪು, ಸೂರ್ಯಚಂದ್ರರಿಗೆ ಮೂಡಲಗಿರಿಯು, ಲಿಂಗಕ್ಕೆ ಭೂಮಿಯು, ಅಮೃತಕ್ಕೆ ಕ್ಷೀರಸಾಗರವು, ಕಮಲಕ್ಕೆ ಕೆಸರು ಮಾತ್ರ ಸ್ಥಾನವಾಗಿದ್ದರೂ ಮಾತ್ರ ಸ್ಥಾನಕ್ಕೆ ಬೆಲೆಯುಂಟೆ, ಅಧಿಕತನವುಂಟೆ, ಪೂಜ್ಯತ್ವವುಂಟೆ ಎಂದು ತಿಳಿದು ಪುತ್ರನಲ್ಲಿ ಭಕ್ತಿ ಭಾವನೆಯನ್ನಿಟ್ಟರು. ಬಾಬಾನು ಮತ್ತೊಂದು ದಿವಸ ಮುಂದಿನ ಕಾಲ ಸೂಚನೆಯನ್ನು ತೋರಿಸಲುಸುಗ, ಅಮ್ಮ, ನನಗೆ ಬೇದಿಯಾಗುತ್ತದೆ, ವಾಂತಿಯಾಗುತ್ತದೆ ಎಂದು ಹೇಳಿ ಅಳುತ್ತಾ ವಾಂತಿ ಭೇದಿ ಮಾಡಿಕೊಂಡು ಸತ್ತವನಂತೆ ಬಿದ್ದು ಸ್ವಲ್ಪ ಹೊತ್ತಿಗೆ ಮೇಲಕ್ಕೆದ್ದನು. ಮುಂದೆ ಕೆಲವು ದಿವಸಗಳಲ್ಲಿಯೇ ಊರಿನಲ್ಲಿ ಮಾರಿಕಾ ರೋಗವು ಪ್ರಬಲಿಸಿ 100 ಜನರು ಕಾಲಾಧೀನರಾದರು. ಹೀಗೆ ಅನೇಕ ಲೀಲೆಗಳನ್ನು ತೋರಿಸುತ್ತಾ ಮಾತಾಪಿತೃಗಳಿಗೆ ಆನಂದಾಶ್ಚರ್ಯಗಳನ್ನುಂಟು ಮಾಡುತ್ತಿದ್ದನು.
ಮತ್ತು ಬಾಲಕರೊಡನೆ ಲೀಲಾರ್ಥವಾಗಿ ಆಟಗಳನ್ನು ಆಡುತ್ತಿದ್ದನು. ಈತನ ಆಟದ ಸಾಮಗ್ರಿಗಳೆಂದರೆ ಪರಶಿವನ ಪೂಜಾ ಸಾಮಗ್ರಿಗಳೇ ಆಗಿದ್ದವು. ಬಸನಗೌಡರು ಲೋಕರೂಢಿಯಂತೆ ಪುತ್ರನನ್ನು ವಿದ್ಯಾವಂತನನ್ನಾಗಿ ಮಾಡಬೇಕೆಂದು ಓದುವ ಪಾಠಶಾಲೆಗೆ ಕಳುಹಿಸಿದರು. ಬ್ರಹ್ಮವಿದ್ಯೆಗೆ ಮಾತ್ರ ಸ್ಥಾನವಾದ ಬಾಬಾ ಮೂರ್ತಿಗೆ ಕಾಕು ಪೋಕು ವಿದ್ಯೆಗಳಿಂದೇನು ಲಾಭ. ಆದರೂ ತಂದೆಯ ಅಪ್ಪನೆಯಂತೆ ಪಾಠಶಾಲೆಗೆ ಹೋಗಿ ಪ್ರಹ್ಲಾದನು ಓದುವ ಮಕ್ಕಳಿಗೆ ನಾರಾಯಣ ಎಂಬ ಮಂತ್ರವನ್ನು ಹೇಳಿಕೊಟ್ಟಂತೆ ಓಂ ನಮಃ ಶಿವಾಯ ಎಂಬ ಶಿವ ಷಡಕ್ಷರಿ ಮಂತ್ರವನ್ನು ಹೇಳಿಕೊಡುತ್ತಿದ್ದನು ಮತ್ತು ಬಾಲಕರೊಡನೆ ಅಕ್ಷರಾಭ್ಯಾಸವನ್ನು ಮಾಡುತ್ತಲೂ ಇದ್ದನು. ಒಮ್ಮೊಮ್ಮೆ ಪಾಠಶಾಲೆಗೆ ಹೋಗದೆ ಆ ಶಾಲೆಯ ಸಮೀಪದಲ್ಲಿರುವ ದತ್ತಾತ್ರೇಯನ ದೇವಾಲಯದಲ್ಲಿ ಕೂತುಕೊಳ್ಳುತ್ತಿದ್ದನು. ಒಂದು ದಿವಸ ಬಸನಗೌಡರು ಪುತ್ರನು ದತ್ತಾತ್ರೇಯ ದೇವಾಲಯದಲ್ಲಿ ಕುಳಿತಿರುವುದನ್ನು ನೋಡಿ, ಬಾಬಾ, ನಾನೇ ದತ್ತಗುರು ಸ್ವರೂಪನೆಂದು ಜನರಿಗೆ ತೋರ್ಪಡಿಸಲು ಇಲ್ಲಿ ಕುಳಿತೆಯಾ? ಮನೆಗೆ ಹೋಗೋಣ ಬಾ, ನನ್ನ ಅರಗಿಳಿಯೇ, ಬಾ ನನ್ನ ಅಪ್ಪಯ್ಯ ಸ್ವಾಮಿ, ಬಾ ಸದ್ಗುರು ಮನೆಯೇ, ಬಾ ಮುಕ್ತಿ ಮನೆಯೇ ಎಂದು ಪುತ್ರನನ್ನು ಹೆಗಲ ಮೇಲೇರಿಸಿಕೊಂಡು ಮನೆಗೆ ಬಂದನು. ಪುತ್ರನು ಮನೆಯಲ್ಲಿ ಬೆಳೆಯುತ್ತಿರಲು ಸಮಸ್ತ ಐಶ್ವರ್ಯಗಳು ತುಂಬಿ ತುಳುಕುತ್ತಿದ್ದವು. ಕಲ್ಪವೃಕ್ಷವಿದ್ದೆಡೆಯಲ್ಲಿ ಯಾವುದಕ್ಕೆ ಕೊರತೆ. ಶ್ರೀ ಶಿವಾಜಿಯ ತಾಯಿಯಾದ ಜೀಜಾಬಾಯಿಯು ತನ್ನ ಪುತ್ರನಿಗೆ ಮನೆಯಲ್ಲಿಯೇ ಅಕ್ಷರಾಭ್ಯಾಸ ಮಾಡಿಸಿ ಪುರಾಣ ಪುಣ್ಯ ಕಥೆಗಳನ್ನು ಓದಿಸಿದಂತೆ ಬಾಳಮ್ಮನವರು ಬಾಬಾನಿಗೆ ಮನೆಯಲ್ಲಿಯೇ ಪುರಾಣ ಪುಣ್ಯ ಕಥೆಗಳನ್ನು ಹೇಳುತ್ತಾ ಶಿವಪೂಜಾ ಭಜನೆಗಳನ್ನು ಕಲಿಸುತ್ತಾ ಸಂತೋಷದಿಂದ ಕಾಲ ಕಳೆಯುತ್ತಿದ್ದಳು. ಪ್ರೇಮದಿಂದ ಪಾನಗೈಯುವ ಅಮೃತದಲ್ಲಿ ಕರುಣವಿಲ್ಲದ ಕಾಲನು ವಿಷಯವನ್ನು ಚೆಲ್ಲಿದನೇನು ಎನ್ನುವಂತೆ ಪುತ್ರನ 8ನೇ ವರ್ಷದಲ್ಲಿ ಬಾಳಮ್ಮನವರಿಗೆ ದೇಹದಲ್ಲಿ ಜ್ವರಾತಿಸಾರ ರೋಗವು ಪ್ರಾಪ್ತವಾಯಿತು. ಪತಿಯನ್ನು ಹತ್ತಿರಕ್ಕೆ ಕರೆದು ಇಂತೆಂದಳು, ನಾನು ನಾಳೆ ಸೋಮವಾರ ಬೆಳಗ್ಗೆ ಇಹಲೋಕ ಯಾತ್ರೆಯನ್ನು ಮುಗಿಸುತ್ತೇನೆ. ಮುಕ್ತಿಯ ದಾತನೂ ಸದ್ಗುಣೋಪೇತನೂ ಅಂಕಲಿಗೆ ಅಪ್ಪನೂ ಆದ ಬಾಬಾನನ್ನು ಸಂರಕ್ಷಿಸುವ ಹೊಣೆಯನ್ನು ನಿಮ್ಮ ಪಾಲಿಗೆ ಒಪ್ಪಿಸಿದೆನು. ಜೋಕೆ, ಈ ಬಾಬಾ ಜ್ಯೋತಿಯು ಜಗಜ್ಯೋತಿಯಾಗಿ ಬೆಳಗುವುದನ್ನು ನೋಡುವ ಮತ್ತು ಈತನ ವಿವಾಹದಲ್ಲಿ ಮಂಗಲಾಕ್ಷತೆ ಹಾಕುವ ಭಾಗ್ಯವು ನನಗಿಲ್ಲ. ಪ್ರತಿ ಗಂಗಾ ಗೌರಿಯರಂತಹ ಸೊಸೆಯನ್ನು ಮನೆಗೆ ಕರೆತಂದು ಪುತ್ರನ ಸಂಸಾರ ಸೌಖ್ಯವನ್ನು ನೋಡಿ ಹರುಷಪಡುವ ಪುಣ್ಯವೂ ನನಗಿಲ್ಲ. ಸದ್ಗುರುವಿನ ಅವತಾರದ ಪ್ರತಿಭೆಯು ಪ್ರಜ್ವಲಿಸುವುದನ್ನು ಕಾಣುವಷ್ಟು ಪುಣ್ಯವು ಈ ಕಣ್ಣುಗಳು ಪಡೆದುಕೊಳ್ಳಲಿಲ್ಲ. ತಾವು ಹಿರಿಯ ಮಗಳಾದ ತಾಯವ್ವನ ಲಗ್ನದಲ್ಲಿ ಬಾಬಾನ ಲಗ್ನವನ್ನು ಮಾಡಿರಿ ಎಂದು ಬಸನಗೌಡರ ಪಾದಗಳ ಮೇಲೆ ಬಿದ್ದು ಕಂಬನಿಗಳಿಂದ ಅಭಿಷೇಕ ಮಾಡಿದಳು. ಅಲ್ಲದೆ ತೀವ್ರವಾಗಿ ಪುತ್ರನ ವಿವಾಹವನ್ನು ಮಾಡುತ್ತೇನೆಂದು ವಚನ ಕೊಡಬೇಕೆಂದು ಬೇಡಿಕೊಂಡಳು. ಬಸನಗೌಡರು ಪತ್ನಿಯ ದುಸ್ಥಿತಿಯನ್ನು ಕಂಡು ಭಾಳ ದುಃಖಿಸಬೇಡ, ನಿನ್ನ ಬೇಡಿಕೆಯನ್ನು ಪೂರ್ಣಗೊಳಿಸುವೆನು ಎಂದು ವಚನ ಕೊಟ್ಟರು. ಬಾಳಮ್ಮನು ಆನಂದಿತಳಾಗಿ ಪುತ್ರನನ್ನು ಸಮೀಪಕ್ಕೆ ಕರೆದು, ಬಾಬಾ, ನೀನು ನನ್ನ ಗರ್ಭದಲ್ಲಿ ಹುಟ್ಟಿದ್ದರಿಂದ ನಿನಗೆ ನಮಸ್ಕರಿಸುವುದಕ್ಕೆ ಬದಲು ಆಶೀರ್ವದಿಸುವ ಹಕ್ಕು ಬಾಧ್ಯತೆಯಾಗಿದೆ. ಆಶೀರ್ವದಿಸುತ್ತೇನೆ. ನೀನು ಸದಾಚಾರಿಯಾಗಿ ಸಂಸಾರ ರಥವನ್ನು ಸಾಗಿಸು, ದುರ್ಮಾರ್ಗದಲ್ಲಿ ಅಡಿಯನ್ನಿಡಬೇಡ, ವಿಷಯ ವಾಸನೆಯ ಸೆಳವಿಗೆ ಸಿಗಬೇಡ, ಬಸವ ಸಂಪ್ರದಾಯವನ್ನು ಸಾಗಿಸುತ್ತಾ ದಾಸೋಹ ಮೂರ್ತಿಯಾಗು. ನಿನಗೆ ಗಂಗಾ ಗೌರಿಯರಂತಹ ಪತ್ನಿಯರು ದೊರೆಯಲಿ. ದೀರ್ಘಾಯುಷ್ಯವಂತನಾಗು. ನಿನ್ನ ಕೀರ್ತಿಯು ದಿಗಂತ ವ್ಯಾಪಕವಾಗಲಿ. ನಿನ್ನಿಂದ ಅನೇಕ ಭಕ್ತರು ನಿಜ ಮುಕ್ತಿಯನ್ನೈದಿದಲ್ಲಿ ಈ ನನ್ನ ಆಶೀರ್ವಾದವು ಅಖಂಡವಾಗಿರಲಿ. ನಾನು ಈ ಭೌತಿಕ ದೇಹದಿಂದ ವಿಮುಕ್ತಿ ಹೊಂದುತ್ತೇನೆ ಎಂದು ಪುತ್ರನ ಮಸ್ತಕದ ಮೇಲೆ ತನ್ನ ಹಸ್ತವನ್ನಿಟ್ಟು ಮತ್ತೆ ಇಂತೆಂದಳು, ಕಂದನೆ ಕೇಳ್, ಸಂಸಾರವು ಬಂಧಕವೆಂದರಿಯಬೇಡ, ಸಂಶಯವದು ತಾಂ ಬಂಧಕ ಒಪ್ಪುದದರಿಂ, ಸಂದೇಹವು ಬಿಟ್ಟು ಸುಖದಿ ಬಾಳಲೆ ಬಾಬಾ ಎಂದು ಹರಸಿ ಕಣ್ಣೀರು ಬಿಟ್ಟಳು. ಆನಂತರ ಪುತ್ರಿಯಾದ ತಾಯವ್ವನನ್ನು ಕರೆದು, ಮಗಳೇ, ನೀನು ಪಾರ್ವತಿಯ ಚಿತ್ಕಳೆಯು ನಿನ್ನ ತಮ್ಮನನ್ನು ನೋಡಿಕೊಳ್ಳುವುದರಲ್ಲಿ ಜೋಕೆಯಿಂದಿರು. ಬಸವೇಶ್ವರನಿಗೆ ಅಕ್ಕ ನಾಗಲಾಂಬಿಕೆಯು ತಮ್ಮನ ಸಂಸಾರವನ್ನು ಸಾಗಿಸುತ್ತಾ ಸದ್ಗತಿಯನ್ನು ಪಡೆದಂತೆ ನೀನಾದರೂ ನೀತಿವಂತಳಾಗಿ ಪತಿ ಸೇವೆಯಿಂದ
ಪಾವನಳಾಗಿ ಈ ನಿನ್ನ ತಮ್ಮನನ್ನು ಸಂಸಾರಕ್ಕೆ ಹಚ್ಚಿ ಪ್ರಪಂಚದಿಂದ ಪರಮಾರ್ಥವನ್ನು ಸಾಧಿಸುವ ಮಾರ್ಗವನ್ನು ಜಗಜ್ಜನರಿಗೆ ತೋರಿಸು. ನಿನ್ನ ಉದರದಿಂದ ಚೆನ್ನಬಸವಣ್ಣನಂತಹ ಸುಪುತ್ರನು ಜನಿಸಲಿ ಎಂದು ಮಗಳಿಗೆ ಹಿತವಚನಗಳನ್ನು ಬೋಧಿಸಿ ಆಶೀರ್ವದಿಸಿ ಶಿವಧ್ಯಾನದಲ್ಲಿ ಮನಸ್ಸನ್ನು ವಿಲೀನಗೊಳಿಸತೊಡಗಿದಳು. ಮರುದಿನ ಪ್ರಾತಃ ಕಾಲದಲ್ಲಿ ಶಿವಪೂಜೆಯನ್ನು ಮಾಡಿ ಪಾದೋದಕ ಪ್ರಸಾದವನ್ನು ಸ್ವೀಕರಿಸಿ ಬಾಬಾನ ಮುಖವನ್ನೀಕ್ಷಿಸಿ ಉದಕದಲ್ಲಿ ಉದಕವು ಬೆರೆದಂತೆ ಲಿಂಗೈಕ್ಯಳಾದಳು. ಇದರಿಂದ ಬಸನಗೌಡರಿಗೆ ಹಿಡಿಸಲಾರದಷ್ಟು ದುಃಖವಾಯಿತು. ಸಂಸಾರ ರಥದ ಚಕ್ರವೇ ಮುರಿಯಿತು. ಪ್ರಪಂಚದಿಂದ ಪರಮಾರ್ಥ ನೋಡಿಕೊಳ್ಳುವ ಕನ್ನಡಿಯೂ ಒಡೆಯಿತು. ಸೌಭಾಗ್ಯ ದೀಪವು ತಣ್ಣಗಾಯಿತು. ಮಧ್ಯ ವಯಸ್ಸಿನಲ್ಲಿ ಮಡದೆಯು ಮಡಿದರೆ ಮಧ್ಯ ರಾಜ್ಯವು ಪರರಾಜರ ವಶವಾದರೆ, ಮಧ್ಯ ತಪಸ್ಸಿನಲ್ಲಿ ಅಹಂಕಾರವು ತಲೆದೋರಿದರೆ ಇವುಗಳಷ್ಟು ಕೇಡು ಮತ್ತಾವುದೂ ಇರುವುದಿಲ್ಲ. ಸತಿಯಿದ್ದ ಸಂಸಾರವು ಸರಸವೂ ಇಲ್ಲವಾದರೆ ಆ ಸಂಸಾರವು ಅತಿಸಾರವು. ನಾರಿ ಇಲ್ಲದ ಮನೆಯು ವಾರಿ ಇಲ್ಲದ ದುರ್ಗ, ಮೇರು ತಪ್ಪಾದ ಮನ್ನನೆಯು ಇವು ಮೂರು ಮಾರಿಕಾನಯ್ಯ ಸರ್ವಜ್ಞ. ಬಸನಗೌಡರು ಪತ್ನಿಯ ಉತ್ತರ ಕ್ರಿಯಾದಿಗಳನ್ನು ತೀರಿಸಿ ಕೈಲಾಸ ಸಮಾರಾಧನೆಯನ್ನು ನೆರವೇರಿಸಿದರು. ಮಾನವನ ಜ್ಞಾನ ನೇತ್ರವನ್ನು ವಿಕಾಸಪಡಿಸುವುದರಲ್ಲಿ ಮೃತ್ಯುವಿನಂತಹ ದಿವ್ಯ ಔಷಧಿಯು ಮತ್ತೊಂದಿಲ್ಲ. ಬಸನಗೌಡರಿಗೆ ಗುರುಕೃಪೆ ಎಂಬ ಜ್ಞಾನೋದಯವಾಗಿ ವಿಚಾರವೆಂಬ ಪ್ರಭೆಯೂ ಹೊರಹೊಮ್ಮಿತು. ಅಸ್ಥಿರ ಜಗತ್ತು, ಅರಗಳಿಗೆ ಸಂಸಾರ, ಕ್ಷಣಭಂಗುರವಾದ ಶರೀರ, ಅಸತ್ಯದ ಸಂತೆಯಲ್ಲಿ ಸತಿಸುತರು ನನ್ನವರೆಂದು ಭಾವಿಸಿದ ಪ್ರೇಮವು ದುಃಖಮಯವಾಗಿ ಪರಿಣಾಮ ಹೊಂದಿತೆ. ವಿಚಾರಿಸಿದರೆ ಸುಖವೆಲ್ಲಿದೆ ಮತ್ತು ವಿಚಾರಿಸಿದರೆ ದುಃಖವಾದರೂ ಎಲ್ಲಿದೆ? ಶಾಶ್ವತವಾದ ಆತ್ಮವೂ ಹುಟ್ಟಿಯೂ ಇಲ್ಲ, ಸತ್ತೂ ಇಲ್ಲ. ಸರ್ವಂತರ್ಯಾಮಿಯಾದ ಪರಮಾತ್ಮನೇ ನಾನಿರಲು ಜೀವತ್ವ ಭ್ರಾಂತಿಯಿಂದ ಭ್ರಮಿತನಾದೆನು ಎಂದು ತನ್ನಲ್ಲಿ ತಾನೇ ವಿಚಾರಪರನಾಗಿ ರಾಹು ಬಿಟ್ಟ ಸೂರ್ಯನಂತೆ ಚಿಂತೆ ಬಿಟ್ಟು ಪ್ರಕಾಶಿಸಿದರು. ಮತ್ತು ಲೋಕೋದ್ಧಾರಕ್ಕಾಗಿ ಜನಿಸಿದ ಪುತ್ರನ ಮುಂದಿನ ಕಾರ್ಯವನ್ನು ಸಾಗಿಸುವುದಕ್ಕೋಸ್ಕರ ಮಕ್ಕಳ ವಿವಾಹ ಕಾರ್ಯದ ಯೋಚನೆಯಲ್ಲಿ ತೊಡಗಿದರು. ಎಂಬಲ್ಲಿಗೆ ಶ್ರೀ ಸದ್ಗುರು ಬಾಬಾ ಮಹಾರಾಜರವರ ಚರಿತಾಮೃತದಲ್ಲಿ ಸಾಧ್ವಿ ಶಿರೋಮಣಿಯಾದ ಬಾಳಮ್ಮನು ಲಿಂಗೈಕ್ಯಳಾದಳೆಂಬ 3ನೇ ಅಧ್ಯಾಯವು ಮುಗಿದುದು. ಜೈ ಜೈ ಶಿವನೋ ಪಾರ್ವತಿ ಪತಿ ಹರ ಹರ ಮಹಾದೇವ್.